ಸಿಟ್ಟನ್ನು ಮಾಡಿಕೊಂಡು ಪಾರ್ಟಿಯನ್ನು ಕಟ್ಟಿದವರಿದ್ದಾರೆ, ಸಿಟ್ಟನ್ನು ಮಾಡಿ ಪಾರ್ಟಿಯನ್ನು ಬಿಟ್ಟವರಿದ್ದಾರೆ. ಆದರೆ ಸಿಟ್ಟನ್ನು ಮಾಡ್ಕೊಂಡು ರಾಜಕಾರಣವನ್ನು ಬಿಟ್ಟವ್ರು ಮೋಸ್ಟ್ಲಿ ಇರಲಿಕ್ಕಿಲ್ಲ. ಅದೇ ರೀತಿ ಸಿಟ್ಟನ್ನು ಮಾಡಿಕೊಂಡು ಕಾಂಗ್ರೆಸ್ ಹೋಗಿದ್ದ ಜಗದೀಶ್ ಶೆಟ್ಟರಿಗೆ ಮತ್ತೆ ಬಿ ಜೆ ಪಿಗೆ ಬಂದಿದ್ದಾರೆ. ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರುವಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಅವ್ರ ಹತ್ರ ಹೈಪೋಥೆಟಿಕಲ್ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರೆ ಅವ್ರು ಉತ್ತರ ಕೊಡಲ್ಲ, ನಂಗೆ ಗೊತ್ತಿದೆ. ಹಾಗೆ ನಿರ್ದಿಷ್ಟವಾದ ಪ್ರಶ್ನೆಗಳನ್ನು ಕೇಳ್ತೇನೆ. ಸರ್, ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಅವರು ಪಾರ್ಟಿಗೆ ಬರ್ತಾರಾ ಗೊತ್ತಿತ್ತಾ ಹೇಳುವಂಥ ಪ್ರಶ್ನೆ ಕೇಳಿದ್ರೆ ಬಾಲಿಶ ಆಗ್ದಿತ್ತು. ಹಾಗೆ ಇಷ್ಟು ಬೇಗ ಬರ್ತಾರಂತ ಗೊತ್ತಿತ್ತಾ? ಇಲ್ಲ, ನನಗೆ ಒಂದು ಗೊತ್ತಿತ್ತು, ಅವ್ರಿಗೆ ಕಾಂಗ್ರೆಸ್ನಲ್ಲಿ ಭಾಳ ದಿವಸ ಇರೋಕ್ಕಾಗಲ್ಲ, ಉಸಿರುಗಟ್ಟು ವಾತಾವರಣ ಇದೆ. ಜಯಶೆಟ್ಟರ ಒಂದು ರಾಜಕಾರಣದ ಒಂದು ಶೈಲಿ, ಕಾಂಗ್ರೆಸ್ಸಿನ ರಾಜಕಾರಣ ಶೈಲಿ ಅದು ಮ್ಯಾಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅವರು ಎಷ್ಟು ದಿವಸ ಹೆಂಗೆ ಕಾಂಗ್ರೆಸ್ನಲ್ಲಿ ಇದ್ದರು ಅನ್ನೋದೇ ಒಂದು ಆಶ್ಚರ್ಯ. ಹೀಗಾಗಿ ನಿರೀಕ್ಷತೆ ಇತ್ತು ಬರ್ತಾರೆ ಅಂತ. ಮತ್ತು ಒಬ್ಬ ರಾಜಕಾರಣಿ ಯಾವಾಗಲೂ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಮಾಡ್ತಾರೆ. ಈಗ ಲೋಕಸಭೆ ಬರ್ತಾ ಇದೆ, ಇಡೀ ದೇಶ ಮೋದಿಯವ್ರ ಪರವಾಗಿ ನಿಂತಿದೆ, ಕರ್ನಾಟಕದಲ್ಲಿ ದೊಡ್ಡ ವೇವ್ ಇದೆ, ಬಿ ಜೆ ಪಿ ಮತ್ತೆ ಪುಡ್ದು ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಒಳ್ಳೆಯ ಒಂದು ಅವಕಾಶ, ಏನೋ ಕರೆಕ್ಷನ್ಸ್ ಮಾಡ್ಕೊಳ್ಳುವಂಥದ್ದು ಇನ್ನೊಂದು. ಅದಕ್ಕಾಗಿ ಅವರು ಸೂಕ್ತ ಸಮಯದಲ್ಲಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದರಿಂದ ಅವ್ರಿಗೂ ಒಳ್ಳೆಯದಾಗುತ್ತೆ, ಬಿ ಜೆ ಪಿಗೂ ಒಳ್ಳೆಯದಾಗುತ್ತೆ. ಸರ್, ನೀವು ಮುಖ್ಯಮಂತ್ರಿ ಆಗಿದ್ದಾಗಲೇ ಲಕ್ಷ್ಮಣ ಸವದಿ, ಜಗದೀಶ್ ಶೆಟ್ಟರು ಎಲ್ಲ ಬಿಟ್ಟು ಹೋದರು. ಪಾರ್ಟಿಯಲ್ಲಿ ಅವಾಗ ಚರ್ಚೆ ಆಯಿತು, ನಿಮ್ಮ ಕಾರ್ಯಕರ್ತರು ಮಾತನಾಡಿಕೊಂಡ್ರು. ಬಿಟ್ಟು ಹೋಗಿ ಸರಿಯಲ್ಲ ಅನ್ನುವಂಥ ವಾದವನ್ನು ಕಾರ್ಯಕರ್ತರು ಮಾಡಿದ್ರು. ಬಿಟ್ಟು ಹೋಗಬಾರ್ದು ಅನ್ನುವಂಥ ಒಂದು ಮನವಿಯನ್ನು ಕೂಡ ತಾವೆಲ್ಲರೂ ಮಾಡಿದಿರಿ. ಆದರೆ ಆಗ ಅವರು ತೆಗೆದುಕೊಂಡಿದ್ದು ಆವೇಶ ನಿರ್ಧಾರ ಆಗಿತ್ತು ಅಂತ ಅನಿಸುತ್ತೆ ಅಲ್ವಾ? ಖಂಡಿತ. ಅವತ್ತು ಇಲೆಕ್ಷನ್ ಸಂದರ್ಭ, ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಇಲೆಕ್ಷನ್ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ನಮ್ಮ ಬಿ ಜೆ ಪಿಯವರು ಹಲವಾರು ಜನ ಸೀನಿಯರ್ಸ್ಗಳಿಗೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ಬದಲಾವಣೆಯನ್ನು ಮಾಡಿದ್ದಾರೆ. ಕರ್ನಾಟಕಕ್ಕಿಂತ ಬೇರೆ ಬೇರೆ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಎಲ್ಲರನ್ನೂ ಸುಮಾರು ಒಂದು 25-30 ಜನ ಸೀನಿಯರ್ಸನ್ನು, ಅರವಿಂದ್ ಲಿಂಬಾವಳಿಯವರಿಂದ ಹಿಡಿದು ಈಶ್ವರಪ್ಪರಿಂದ ಹಿಡಿದು ಇನ್ನು ಕೆಲವ್ರನ್ನೆಲ್ಲ ಇನ್ನೂ ಬಿಡೋರು ಇದ್ದರು. ನಾವೆಲ್ಲ ಮತ್ತೆ ಒತ್ತಡ ಮಾಡಿ ಸೇರಿಸಿದ್ವಿ. ಆ ಸಂದರ್ಭದಲ್ಲಿ ಏನೋ ಒಂದು ತೀರ್ಮಾನ ಆಯಿತು. ಆವಾಗ ಖಂಡಿತವಾಗೂ ಅವರು ಸ್ವಲ್ಪ ಆವೇಶದಲ್ಲೇ ಈ ನಿರ್ಣಯನ ಮಾಡಿದರು. ಆದರೆ ಸ್ವಲ್ಪ ದಿವಸದಲ್ಲಿ ಅವ್ರಿಗೆ ಗೊತ್ತಾಯಿತು ಮಾಡಿರೋ ತೀರ್ಮಾನ ಸರಿಯಲ್ಲ ಅಂತ. ಸರ್, ನೀವು ಕೇವಲ ರಾಜಕಾರಣಿ ಅಲ್ಲ, ನೀವು ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಈ ರಾಜಕಾರಣದಲ್ಲಿ ಸಿದ್ಧಾಂತ ಹೇಳೋದು ಇದೆಯಾ ಸರ್? ಯಾಕೆಂದರೆ ಸಿದ್ಧಾಂತಬದ್ಧ ರಾಜಕಾರಣ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ ಹಿರಿಯರೆಲ್ಲ. ಆಮೇಲೆ ಕಾಂಗ್ರೆಸ್ಗೆ ಹೋದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಶ್ಚರ್ಯ ಆಗಿತ್ತು. ಶೆಟ್ಟರು ಅವ್ರ ತಂದೆಯವರ ಕಾಲದಿಂದ ಜನಸಂಘದಿಂದ ಬಂದವರು, ಅವರು RSSನ ಜೊತೆ ಗುರುತಿಸಿಕೊಂಡವರು, ಹೋಗಿ ನೇರವಾಗಿ ತನ್ನ ತದ್ವಿರುದ್ಧ ನಿಲುವಿಗೆ ವಿರುದ್ಧವಾಗಿರುವಂಥ ಪಕ್ಷಕ್ಕೆ ಹೋಗಿ ಸೇರಿದಾಗ ಯಡಿಯೂರಪ್ಪನವ್ರು ಹೇಳಿದ್ರು, ನಾನು ಪಾರ್ಟಿ ಕಟ್ಟಿದ್ದೇನೆ ರೀ, ಆದರೆ ಕಾಂಗ್ರೆಸ್ಗೆ ಹೋಗಿದ್ನಾ ಅಂತ ಕೇಳಿದ್ರು ಯಡಿಯೂರಪ್ಪನವರು. ಶೆಟ್ಟರು ಹೋದಾಗ ಆ ಸಿದ್ಧಾಂತ ಅನ್ನೋದೆಲ್ಲ ಕೇವಲ ಸ್ಟೇಟ್ಮೆಂಟ್ ಅಷ್ಟೇ ಅಂತ ಅನಿಸ್ತು, ಹೌದಾ? ಅಲ್ಲ, ಈಗ ನೀವು ಯಾವ ಸಿದ್ಧಾಂತ ಬಗ್ಗೆ ಮಾತಾಡ್ತಿರ್ತೀರಿ ಗೊತ್ತಿಲ್ಲ. ನಿಮ್ಮ ಪಾರ್ಟಿ ರಾಜಕಾರಣವೇ ಒಂದು ಸಿದ್ಧಾಂತ. ಓಕೆ, ರಾಜಕಾರಣದಲ್ಲಿ ಯಶಸ್ವಿ ಆಗೋದೇ ಒಂದು ಸ್ಟ್ರಾಟಜಿ. ಓಕೆ, ಇದು ಇಲ್ಲಿಗೆ ಬಂದು ನಿಂತಿದೆ ಇಡೀ ದೇಶದಲ್ಲಿ ರಾಜಕಾರಣ. ಅದಕ್ಕಿಂತ ಒಂದು ಹೆಜ್ಜೆ ನಾವು ಬೇರೆ ಥರ ಯೋಚನೆ ಮಾಡಿದರೆ, ಇದರ ಮಧ್ಯೆನೂ ಕೂಡ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ನಾಯಕ ಇಡೀ ದೇಶದ ಸಮಗ್ರತೆ, ಏಕತೆಯ ಜೊತೆಗೆ ಅದರ ಸುರಕ್ಷತೆಯ ಜೊತೆಗೆ ಅದನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬಲ್ಲರು ಅನ್ನುವಂಥ ಒಂದು ಸಿದ್ಧಾಂತ ಇದೆ ನರೇಂದ್ರ ಮೋದಿಯವರ ರಾಜಕೀಯ ಸಿದ್ಧಾಂತ. ದೇಶ ಮೊದಲು, ದೇಶನೇ ಸಾರ್ವಭೌಮ. ಸೊ ಅದಕ್ಕಾಗಿ ನಾವು ಸಾರ್ವಜನಿಕ ಜೀವನದಲ್ಲಿದ್ದೇವೆ, ಸೇವೆಯೇ ನಮ್ಮ ಸಾರ್ವಜನಿಕ ಜೀವನ ಅಂತ ಮಾತಾಡಿಲ್ಲ, ಅವರು ಮಾಡಿ ತೋರಿಸಿದ್ದಾರೆ. ಇದು ಬರುವಂಥ ದಿನಗಳಲ್ಲಿ ಈಗಿದ್ದ ರೈಟು ಲೆಫ್ಟು, ರೈಟ್ ಆಫ್ ಲೆಫ್ಟ್ ಆಫ್ ರೈಟ್, ಅವೆಲ್ಲ ಸಿದ್ಧಾಂತ ಮುಗಿದೋಗಿದೆ ಕತೆ. ಯಾಕಂದರೆ ಲೆಫ್ಟ್ ಅನ್ನುವಂಥದ್ದು ಲೆಫ್ಟೇ ಇಲ್ಲ, ಈಗ ಉಳಿದೇ ಇಲ್ಲ. ಜನ ಇವತ್ತು ಲೆಫ್ಟ್ ಪಾರ್ಟಿನ ತಿರಸ್ಕಾರ ಮಾಡಿದ್ದಾರೆ. ಹಾಂ, ಸೊ ಹೀಗಾಗಿ ಅಭಿವೃದ್ಧಿ, ದೇಶದ ಸುರಕ್ಷತೆ, ದೇಶದ ಅಭಿವೃದ್ಧಿ, ನಾಡಿನ ಸುರಕ್ಷತೆ, ನಾಡಿನ ಅಭಿವೃದ್ಧಿ ಎಲ್ಲರನ್ನೂ ಒಳಗೊಂಡಂಥ ಅಭಿವೃದ್ಧಿನೇ ಒಂದು ಸಿದ್ಧಾಂತ. ಅದನ್ನು 100ಕ್ಕೆ 100 ಪ್ರತಿನಿಧಿಸೋದು ಬಿ ಜೆ ಪಿ. ಸೊ ಹೀಗಾಗಿ ಬಿ ಜೆ ಪಿಗೆ ಯಾರೇ ಬಂದರೂ ಕೂಡ ಆ ಸಿದ್ಧಾಂತನ ಒಪ್ಕೊಂಡಿದ್ದಾರೆ ಅಂತ ನಾವು ಭಾವಿಸ್ಬೇಕು. ಫೈನಲಿ ಸರ್, ಏನಾದರೂ ಲೋಕಸಭಾ ಚುನಾವಣೆಗೆ ತಾವು ಹೇಳ್ತಾ ಇದ್ರಿ, ಚುನಾವಣೆ ರಾಜಕಾರಣಿಗಳು ಯಾವತ್ತೂ ಸರಿಯಾದ ಸಮಯಕ್ಕೆ ನಿರ್ಧಾರ ಕೈಗೊಳ್ಳುತ್ತಾರೆ ಅಂತ. ಐ ಥಿಂಕ್ ಜಗದೀಶ್ ಶೆಟ್ಟರ್ ಲೋಕಸಭಾ ಚುನಾವಣೆಗೆ 4-5 ತಿಂಗಳಿರುವಾಗಲೇ ನಿರ್ಧಾರ ಕೈಗೊಂಡಿದ್ದಾರೆ. ಅದರ ಅರ್ಥ ಲೋಕಸಭೆ ಚುನಾವಣೆಗೆ ಅವರು ಆಸ್ಪಿರೆಂಟ್ ಆಗಿರಬಹುದು ಎನ್ನುವಂಥ ಇನ್ನೊಂದು ಅರ್ಥನೂ ಆಗ್ಬೋದು. ಲೋಕಸಭೆ ನಂತರ ಕಾಂಗ್ರೆಸ್ ಉಳಿಯೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ, ಅದಕ್ಕೆ ಮುಂಚೆ ಬಂದಿದ್ದಾರೆ.
ಸರ್ ಈಗ ಅಲ್ಲಲ್ಲ ಈಗ ಫೈನ್ ಓಕೆ ನೀವು ಹೇಳಿದ್ದನ್ನು ನಿಮ್ಮ ಸ್ಟೈಲಲ್ಲಿ ಹೇಳಿದಿರಿ ಅದೊಂದು ವಾದ ಓಕೆ ಸರ್ ಶೆಟ್ಟರ್ಗೆ ಟಿಕೆಟ್ ಕೊಡುವ ವಿಚಾರದ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ ರಾಜ್ಯ ಮಟ್ಟದ ನಾಯಕರಲ್ಲಿ? ಅದು ಜಗದೀಶ್ ಶೆಟ್ಟರ್ ಅಷ್ಟೇ ಅಲ್ಲ, 28 ಕ್ಷೇತ್ರದ ನಿರ್ಣಯ ಹೈಕಮಾಂಡೇ ಮಾಡ್ತದೆ. ಸೊ ಅವ್ರು ಏನು ಮಾಡ್ತಾರೆ ಎಲ್ಲರೂ ಕೂಡ ಒಪ್ಕೊಳ್ತೀವಿ, ನಾವು ಕೆಲಸ ಮಾಡ್ತೀವಿ. ಫೈನಲ್ ಒಂದು ನಿಮ್ಮ ವಿಚಾರಕ್ಕೆ ಕೇಳ್ತೇನೆ, ಯಾಕಂದರೆ ಅದು ಹೈಪೋಥೆಟಿಕಲ್ ಅಂತ ನೀವು ಅಂದ್ಕೋಬಾರ್ದು. ಮೊನ್ನೆ ಬಿಜೆಪಿ ಕಾರ್ಯಾಲಯಕ್ಕೆ ಬಂದ ಕೆಲವರು ಹಾವೇರಿಯ ಕಾರ್ಯಕರ್ತರು ಹೇಳ್ತಾ ಇದ್ರು, ನಮ್ಮ ಹತ್ರ ಮಾತನಾಡುವಾಗ ಹೇಳಿದ್ರು ಯಾರು ಬರ್ತಾರೆ ಲೋಕಸಭೆಗೆ ಅಂತ, ಬೊಮ್ಮಾಯಿಯವರು ಬರ್ತಾರೆ ಅಂತ. ಹೌದಾ ಅಂತ ನಮ್ಮ ಹತ್ರನೇ ಕೇಳ್ತಾ ಇದ್ರು, ನಿಜವಾ ಅಂತ ಅದು ನೀವು ಬರ್ತೀರಾ ಅಂತ ಹಾವೇರಿಗೆ? ಅಲ್ಲೆಲ್ಲ ಜನರು ಹೇಳ್ತಾ ಇದ್ದಾರೆ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಅಪೇಕ್ಷಿತ ಅಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಈಗಾಗಲೇ ನಿಮ್ಮ ವರದಿಗಾರರು ಹೇಳಿದ್ದೇನೆ, ಎಲ್ಲ ಹೇಳಿದ್ದೇನೆ. ನಾನು ನಿಮ್ಮ ಸುವರ್ಣಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಿರೀಕ್ಷೆನೂ ಮಾಡ್ತೀನಿ. ಏನು ಅಂತಂದರೆ ಬಿ ಜೆ ಪಿಯ ಬೆಳವಣಿಗೆಗಳನ್ನು ಅತ್ಯಂತ ತೀಕ್ಷ್ಣವಾಗಿ ಸುವರ್ಣದಲ್ಲಿ ಆಗ್ತದೆ. ಅದಕ್ಕೆ ಮುಂದಿನ ಬೆಳವಣಿಗೆಯನ್ನು ಕೂಡ ನೀವು ನನಗೆ ಕೇಳ್ದೇನೆ ನಿಮ್ಮ ಟಿ ವಿ ಚಾನಲ್ ಮುಖಾಂತರ ನಾನು ತಿಳ್ಕೊಳ್ತೀನಿ. ಥ್ಯಾಂಕ್ ಯು, ಇದು ನಿಮ್ಮ ಕಾಂಪ್ಲಿಮೆಂಟ್. ಇದು ಬಸವರಾಜ ಬೊಮ್ಮಾಯಿ ಅವರೇ ಮತ್ತು ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.